ಬಾಗಲಕೋಟೆ ಜಿಲ್ಲೆ, ಕರ್ನಾಟಕ ಸರಕಾರ, ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ, ಹುನಗುಂದಿಯವರ ಸಂಯುಕ್ತಾಶ್ರಯದಲ್ಲಿ 2025ರ ಶ್ರೀಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವದ ಉದ್ಘಾಟನಾ ಸಮಾರಂಭವು ದಿನಾಂಕ ಅಕ್ಟೋಬರ್ 7, 2025ರಂದು ಮಧ್ಯಾಹ್ನ 2 ಗಂಟೆಗೆ ಶ್ರೀರಾಜೇಶ್ವರಿ ಸ್ವಾಮಿಗಳು ಹಾಗೂ ಶ್ರೀಚಂದ್ರಶೇಖರ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಹುನಗುಂದ ಪಟ್ಟಣದ ಗುರುಭವನದ ಸಭಾಂಗಣದಲ್ಲಿ ಜರುಗಿತು. ಮೊದಲಿಗೆ ಹುನಗುಂದ ಪಟ್ಟಣದ ಬಸವಮಂಟಪದಾವರಣದಲ್ಲಿ ತಹಶೀಲ್ದಾರ ಪ್ರದೀಪಕುಮಾರ ಹಿರಿಮಠರಿಂದ ಕುಂಭಮೇಳ, ಡಿಜೆ ಮತ್ತು ಡ್ರಮಸೆಟ್ ವಾದ್ಯ ಮೇಳೊಳಗೊಂಡ ಮಹರ್ಷಿ ವಾಲ್ಮೀಕಿಯರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಕೆಯೊಂದಿಗೆ ಪಟಾಕಿ ಸಿಡಿತದಬ್ಬರದಲ್ಲಿ ಮುಖ್ಯ ರಸ್ತೆಯಿಂದ ಹೊರಟ ಮೆರವಣಿಗೆಯು ವೇಮವೃತ್ತದ ಮಾರ್ಗವಾಗಿ ಸಂಚರಿಸಿ ಗುರುಭವನಕ್ಕೆ ತಲುಪಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಎಚ್ಚಿರಂಗಾಪುರರು, ಪ್ರಾಸ್ತಾವಿಕ ಪರ ಹಾಗೂ ಸಮಾಜದ ಯುವ ಮುಖಂಡರಾದ ಬಸವರಾಜ ಹಿರೇಗೌಡರ, ಸಮುದಾಯ ಪರ ಹಾಗೂ ಶಾಸಕ ಕಾಶಪ್ಪನವರರು, ಉದ್ಘಾಟನೆ ಮತ್ತು ಅಧ್ಯಕ್ಷೀಯ ಪರ ಹಾಗೂ ನಿವೃತ್ತ ಉಪನ್ಯಾಸಕರಾದ ಜಿಕೆ ತಳವಾರರು, ಉಪನ್ಯಾಸ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ ಪ್ರಾಚೀನ ಕಾಲದಿತಿಹಾಸದ ದೃಷ್ಟಾಂತವನ್ನು ಉಲ್ಲೇಖಿಸುತ್ತಾ ಭೃಗವಂಶಜ ರತ್ನಾಕರನೆಂಬ ಕ್ರೂರಬೇಡರ ನಾಯಕನೊಬ್ಬ ಮಹರ್ಷಿ ವಾಲ್ಮೀಕಿಯಾಗಿ ಪರಿವರ್ತನೆಯೊಂದಿಗೆ 24,000 ಶ್ಲೋಕಗಳು ಹಾಗೂ 8 ಕಾಂಡಗಳುಳ್ಳ ರಾಮಾಯಣ ಮಹಾಕಾವ್ಯ ಬರೆದು ಮಾನವ ಕುಲಕ್ಕೆ ದಾರಿದೆ ಬೆಳಗಿದ ಮಹಾಚೇತನವಾದದ್ದರ ಇತಿಹಾಸವನ್ನು ಬಿಚ್ಚಿಟ್ಟರು. ನಂತರ ಸಂದರ್ಭಕ್ಕನುಗುಣವಾಗಿ ಯುದ್ಧಸಿದ್ಧನೆಂದು ಸಿಂಧೂರ ಲಕ್ಷ್ಮಣ ಹಾಗೂ ಸ್ವತಂತ್ರ ಸಂದರ್ಭದಲ್ಲಿ ಹಲಗಲಿಯ ಬೇಡರರ ದೇಶಾಭಿಮಾನ ಮತ್ತು ಸ್ವಾಭಿಮಾನಕ್ಕಾಗಿ ಬ್ರಿಟಿಷರಿಗೆ ಸಿಂಹಸ್ವಪ್ನರಾಗಿ ನಡುಕು ಹುಟ್ಟಿಸಿದ್ದು, ನಂತರ ಗುರುಭಕ್ತಿಗೆ ಏಕಲ್ಯವ್ಯನ ಸಾಧನೆ ಹಾಗೂ ದೈವಭಕ್ತಿ ಮತ್ತು ತ್ಯಾಗಕ್ಕೂ ಎನಿಸಿಕೊಂಡ ಶಿವಮೆಚ್ಚಿದ ಬೇಡರ ಕಣ್ಣಪ್ಪನ ಕೊಡುಗೆಗಳು ಪ್ರಸ್ತಾಪವಾದವು. ನಂತರ ಶಾಸಕ ಕಾಶಪ್ಪನವರರ ಉದ್ಘಾಟನಾ ಪರಮಾತುಗಳಲ್ಲಿ ಮಹರ್ಷಿಗಳು ಭಾರತ ದೇಶದ ಆದರ್ಶ ಪುರುಷರಾಗಿ ಮಾನವನಿಗೆ ಮಾನವೀಯತೆ ಮತ್ತು ಸಂಸ್ಕಾರ, ಸಂಸ್ಕೃತಿಯ ಮಾರ್ಗದರ್ಶನವುಳ್ಳ ರಾಮಾಯಣ ಮಹಾಕಾವ್ಯವನ್ನು ನೀಡಿದ್ದಾರೆ. ಇರದಿದ್ದರೆ ಮನುಷ್ಯನು ಮೃಗಿಯ ರೂಪ ತಾಳುತ್ತಿದ್ದನೆಂಬ ಅಭಿಪ್ರಾಯಗಳು ವ್ಯಕ್ತವಾದವು. ನಂತರ ಕೌಟುಂಬಿಕ ಸುರಕ್ಷಿತ ಜೀವನಕ್ಕೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿತ ಭಾರತ ಸಂವಿಧಾನ ಹಾಗೂ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರು ನಂಬಿದ ಸರ್ವೇಜನ ಸುಖಿನೋ ಭವಂತು ಎಂಬ ಸರ್ವಜನರನ್ನು ಒಳಗೊಳ್ಳುವ ಮತ್ತು ನಂಬುವ ಪುರುಷೋತ್ತಮನನ್ನು ನಂಬಿ, ಆದರೆ ನಡೆನುಡಿಗಳಲ್ಲಿ ಬದಲಾಗುವ ಡೋಂಗಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಜೈ ಶ್ರೀರಾಮನಿಂದ ದೂರವಿರುವಂತೆ ಎಚ್ಚರಿಸಿದರು. ನಂತರ ಮತ್ತೊಂದೆಡೆ ದೇಶ, ಸಮಾಜ, ಧರ್ಮ, ಮನುಷ್ಯನನ್ನು ಒಗ್ಗೂಡಿಸಬೇಕಾದ ಉತ್ತರದಾಯಿತ್ವರಾಗಬೇಕಿದ್ದ ಕೆಲವು ಸ್ವಾಮಿಗಳಿಂದ ಮನುಷ್ಯರು ಅಡ್ಡಹಾದಿ ತುಳಿಯುವಂತಾಗಿದೆ. ಹಾಗಾಗಿ ಇಂತಹ ಸ್ವಾಮಿಗಳಿಂದ ದೂರುಳಿಯಬೇಕೆಂದು ಕಿವಿಮಾತು ಹೇಳಿದರು. ನಂತರ ಹುನಗುಂದ ಮತ್ತು ಇಲಕಲ್ಲ ನಗರಗಳಲ್ಲಿ ತಲಾ 75 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮಹರ್ಷಿ ವಾಲ್ಮೀಕಿ ಭವನ ನಿರ್ಮಿಸಿ ಮುಂದಿನ ವರ್ಷದ ಜಯಂತಿಯಂದು ಉದ್ಘಾಟಿಸುವುದಾಗಿ ಘೋಷಿಸಿದರು. ನಂತರ ತಮ್ಮಾಧಿಕಾರವಧಿಯಲ್ಲಿ ನಾಯಕ ಜನಾಂಗಕ್ಕೆ ನೀಡಿದ ರಾಜಕೀಯ ಪ್ರಾತಿನಿಧ್ಯ ಬಗ್ಗೆ ಹಾಗೂ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಪಂಗಡ ವಸತಿ ನಿಲಯ 1.5 ತಿಂಗಳಲ್ಲಿ ಕಾಮಗಾರಿಯು ಪ್ರಾರಂಭಗೊಳ್ಳಲಿದೆ ಎಂದು ಪ್ರಸ್ತಾಪಿಸಿದರು. ನಂತರ ಶ್ರೀಗಳು ಆಶೀರ್ವಚನ ಹಾಗೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ಗಣ್ಯಮಾನ್ಯರಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಸಂಗಮೇಶ ಹುಲ್ದೂರ, ಜಿವಾಯಾಲೂರರು ವೇದಿಕೆ ಹಂಚಿಕೊಂಡರೆ, ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ, ಚಂದ್ರಪ್ಪ ತಳವಾರ, ಸೋಮಶೇಖರ ಬಲಕುಂದಿ, ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕರಾದ ಮುರಳೀಧರ ದೇಶಪಾಂಡೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಂಎಚ್ ಕಟ್ಟಿಮನಿ ಸೇರಿದಂತೆ ಇತರೆ ಗಣ್ಯಮಾನ್ಯರು ಅತಿಥಿಗಳು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸರ್ವ ಸಿಬ್ಬಂದಿಗಳು ಹಾಗೂ ವಾಲ್ಮೀಕಿ ಸಮಾಜದ ಗುರುಹಿರಿಯರು, ತಾಯಂದಿರು, ಯುವಕರು, ಯುವತಿಯರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ಮತ್ತೊಂದೆಡೆ ಹುನಗುಂದ ತಾಲೂಕಿನ ಚಿಕ್ಕಯರಯನಕೇರಿ ಗ್ರಾಮದಲ್ಲಿ ಸೋಮಶೇಖರ ಬಲಕುಂದಿರ ನೇತೃತ್ವದಲ್ಲಿ ವಾಲ್ಮೀಕಿ ಜಯಂತಿ ಅದ್ಧೂರಿಯಾಗಿ ಜರುಗಿತು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಭೂಮಿ ನಡುಗುತ್ತೆ, ಬಿರುಗಾಳಿ ಬಿಟ್ರೆ ಬೆಟ್ಟದಂತ ಮರನೇ ನಡುಗುತ್ತೆ. ವೀರ ಯೋಧ ಮತಾಣಿ ನಿಂಗ ಎದುರಾಳಿಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರವರಿಗೆ ತಾಲೂಕು ಆಡಳಿತ ಹಾಗೂ ಎಲ್ಲ ವಾಲ್ಮೀಕಿ ಸಮುದಾಯದ ಎಲ್ಲ ಗುರಿ ಮತ್ತು ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ವಿಜಯಾನಂದ ಕಾಶಪ್ಪ ಅವರು ಗೌರವಪೂರ್ವಕವಾಗಿ ವೇದಿಕೆಗೆ ಗೌರವಪೂರ್ವಕವಾಗಿ ಶ್ರೀಗಳಿಗೆ ವೆಂಕಣ್ಣ ಹಗೇರವರು ಅವರಿಗೆ ವೆಂಕಣ್ಣ ಹಗೇರವರು ವೇದಿಕೆ ಮೇಲೆ ಹಾಸಿದ್ದಾಗಿರುವಂತಹ ಸಭೆಗೆ ಸ್ವಾಗತವನ್ನು ಬಯಸುತ್ತೇನೆ. ವೇದಿಕೆಗೆ ಸ್ವಾಗತವನ್ನು ಬಯಸುತ್ತೇನೆ. ಅವರಿಗೆ ಎಲ್ಲ ಮಾಧ್ಯಮದ ಸಮುದಾಯದ ಯುವಕರ ಉತ್ಸಾಹ ನಿಜಕ್ಕೂ ವಿಜಯನಗರ ಇತಿಹಾಸವನ್ನು ನೋಡಿದ್ರೆ ಆ ಒಂದು ಕೊಡುಗೆ ಬಹಳಷ್ಟು ದೊಡ್ಡದಿದೆ ಅಂತಕ್ಕಂಥದ್ದು ನಮಗೆಲ್ಲ ಅರ್ಥ ಆಗ್ತೈತಿ. ಅದೇ ರೀತಿ ಸಂದರ್ಭ ಬಂದ್ರೆ ನಾವು ಯುದ್ಧ ಮಾಡಕ್ಕೂ ಹಿಂದಿಲ್ಲ, ನಾವು ಗೆದ್ದೆ ಗೆಲ್ತೀವಿ, ಹೋರಾಡ್ತೀವಿ ಅಂತಕ್ಕಂಥ ಛಲವನ್ನು ಹೊಂದಿರ್ತಕ್ಕಂಥ ಸಿಂಧೂರು ಲಕ್ಷ್ಮಣನ ನೆನೆಸ್ಕೊಳ್ಳೋಣ. ಆಮೇಲೆ ಅಲಗಲಿಗೆ ಬೇಡ್ರೆಯನ್ನ
1857ರಲ್ಲಿ ಸಶಸ್ತ್ರ ಕಾಯ್ದೆಯನ್ನ ಸಶಸ್ತ್ರೀಕರಣಗೊಳಿಸಿದಾಗ ಅದರ ವಿರುದ್ಧ ಹೋರಾಡತಕ್ಕಂಥ ಹೊರಗಲೇಬೇಡರು ಅವರು ಅಕ್ಷರಶಃ ಆಗಿದ್ದರೂ ಕೂಡ ಈ ದೇಶದ ಬಗ್ಗೆ ಇರತಕ್ಕಂಥ ಅಭಿಮಾನ, ಈ ದೇಶದ ಬಗ್ಗೆ ಇರುವಂತಹ ಒಂದು ಕಾಳಜಿ, ದೇಶಾಭಿಮಾನ, ಆ ಸ್ವಾಭಿಮಾನಕ್ಕಾಗಿ ಅವರು ಅವರ ವಿರುದ್ಧ ಸಿಡಿದೆದ್ದು ಈ ದೇಶದ ಸ್ವಾತಂತ್ರ್ಯದಲ್ಲಿ ಬ್ರಿಟಿಷರಿಗೆ ಒಂದು ನಡುಕನ್ನು ಹೊಂದಿಸತಕ್ಕಂಥ ಈ ಮಹನೀಯರು. ಅಂತಹ ಒಂದು ಸಮಾಜದ ಇತಿಹಾಸವನ್ನು ಹೊಂದಿರತಕ್ಕಂಥ ನಾವು ಮತ್ತೆ ಗುರುಭಕ್ತಿಗಾಗಿ ನಾವು ನೆನೆಸ್ಕೊಂಡಿವಿ ಅಂತಂದ್ರೆ ಏಕಲವ್ಯ ಗುರುವಿನ ಬಗ್ಗೆ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡು ಒಳ್ಳೆಯ ವಿದ್ಯಾವಂತನಾಗಿ ಈ ಸಮಾಜಕ್ಕೆ ಮಾದರಿಯಾದ. ಇವತ್ತು ಕೂಡ ನಾವು ಯಾರಾದರೂ ಒಳ್ಳೆಯ ವಿದ್ಯಾರ್ಥಿ ಅಂದ್ರೆ ಅವನಿಗೆ ಏಕಲವ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸುವಂತ ಒಂದು ವ್ಯಕ್ತಿತ್ವವನ್ನ ಅವ್ರು ಪಡ್ಕೊಂಡ. ಶ್ರದ್ಧೆ ಭಕ್ತಿಯಲ್ಲಿ ಆ ಬೇಡರ ಕನ್ನಪ್ಪನನ್ನ ನೆನೆಸ್ಕೊಳ್ತೀವಿ. ತನ್ನ ಕಣ್ಣನ್ನೇ ದೇವರಿಗೆ ದಾನ ಮಾಡಿದ, ಮುಂದೆ ದೇವರ ಅನಂತರ ಅವನಿಗೆ ಇವತ್ತು ಅವನ ಒಂದು ಹೆಸರನ್ನ ನಾವೆಲ್ಲ ಹೇಳ್ತೀವಿ. ಇಂತಹ ಇತಿಹಾಸ ಸಾಕಷ್ಟಿದ. ನಾವು ಬರೀ ಇತಿಹಾಸ ಹೇಳ್ಕೊಂಡು ಹೋಗೋದಾಗಿಲ್ಲ, ಅದಕ್ಕೆ ನಾವು ತಿಳ್ಕೊಳ್ಳೋಣ, ಅದು ಮುಂದಿನ ದಾರಿ ನಾವು ನೋಡ್ಕೋಬೇಕಾಗಿದೆ. ಕರ್ತವ್ಯಗಳನ್ನ ಮಾಡಬೇಕು ಅಂತ ಅವರಿಗೆ ಮನವಿ ಮಾಡ್ಕೊಳ್ತೇನೆ. ಈಗ ಉಪನ್ಯಾಸವನ್ನ ಉದ್ದೇಶದಿಂದ ವಾಲ್ಮೀಕಿ ಜಯಂತಿಯನ್ನ ಜ್ಯೋತಿಯನ್ನ ತೆರವುಗೊಳಿಸಿ ಈಗ ಕರ್ತವ್ಯಗಳೊಂದಿಗೆ ಅವರನ್ನು ಅಭಿನಂದಿಸೋಣ. ಈ ಒಂದು ಕಾರ್ಯಕ್ರಮವನ್ನ ಜ್ಯೋತಿಯ ನಮ್ಮ ಅನಂತ ಮಕ್ಕಳಿಗೆ ಗೌರವ ಸರ್ಕಾರ ಪ್ರತಿಭಾ ಪುರಸ್ಕಾರ PUC ಭಾಗದಲ್ಲಿ ಹಲವಾರು ವಿದ್ಯಾರ್ಥಿಗಳು ನಮ್ಮ ಮತಕ್ಷೇತ್ರದ 100 ಸ್ಥಾನಗಳಿಗೆ ಸುಮ್ಮನೆ ಒಂದು ಆಫೀಸರ್ ಹೋಗಿ ಪೂಜೆ ಮಾಡುವುದು. ನಮ್ಮ ಸಹಾಯಕರು ನಾವು ಒಂದು 5 ದಿನದಲ್ಲಿ ನಮ್ಮ ಬಸು ಅಮ್ಮನವರು, ನಾನು, ವಿಜಯ ಸುಂದರ್ ಅವರು, ಮುತ್ತು ಗುರುಗೇರವರು, ಮುತ್ತು ತೆಂಗಿನಮಣಿಯವರು, ಶಿವ ಅವರು, ಹೀಗೆ ನಮ್ಮ ಇನ್ನೊಂದು ಟೀಮ್ ಇದೆ. ಎಲ್ಲರೂ ಕೂತ್ಕೊಂಡು ಈ ಎಲ್ಲ ಪ್ರತಿಯೊಂದು ನಮ್ಮ ತಾಲೂಕಿನ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನೆಯಲ್ಲಿ ಬಂದ ಒಂದು ಮನೆ ಕೂಡ ಬಿಟ್ಟಿವಿ ನಾವು. ಹಾಗೆ ಕೊನೆ ಬಂದಲ್ಲಿ ಒಂದಷ್ಟು ನಮಗೂ ಅದು ಎಲ್ಲ ಕೆಲಸ ಅವೆಲ್ಲ ನಾವು ಕೊನೆ ಕೊಡ್ತಾ ಇದ್ವಿ. ಅವರೆಲ್ಲರೂ ಕಂಪ್ಲೇಂಟ್ ಮಾಡಿದ್ವಿ. ಅವರೆಲ್ಲರೂ ಬಂದಾಗ ಅವ್ರಿಗೆ ಎಲ್ಲರೂ ನಾವೊಂದು ಒಂದು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಅವೆಲ್ಲ ನಮ್ಮ ತಾಲೂಕಿನ ಅಂತ ಬಂದಿದ್ದಕ್ಕೆ ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ. ಬಸವಣ್ಣ ಒಂದು ವೇದ ಮಾಡ್ತಾರೆ, ನಮ್ಮನ್ನು ಕೂಡ ನಿಮ್ಮ ಮನೆ ಮಗ ತಪ್ಪು ಮಾಡಿದಾಗ ನಮ್ಮನ್ನು ಕೂಡ ನೀವು ತಪ್ಪು ಮಾಡಿದ್ರು ಕೂಡ ಹೊಟ್ಟೆ ಹಾಕೊಂಡು ಶ್ರಮಿಸಿ ಇವೆಲ್ಲರೂ ಬಂದಿದ್ದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಮತ್ತು ಅದಕ್ಕೆ ನಾವೆಲ್ಲ ಇವತ್ತು ಏನು ಹಳ್ಳಿಯಿಂದ ಎಲ್ಲರೂ ಬಂದಿದ್ರು ಅವರೆಲ್ಲರಿಗೂ ಇನ್ನೊಬ್ಬರು ಎಲ್ಲ ಊರಿನರಿಗೂ ಎಲ್ಲರೂ ಖುಷಿ ಹೇಳಕ್ಕಾಗಲ್ಲ. ಸುಮಾರು ಒಬ್ಬ ಯುಕ್ತ ಪ್ರಜೆಯ ಭಾರತ ದೇಶದ ಒಬ್ಬ ಮಹಾನ್ ಭಾರತವಾದಿ ಆಗಿ ಇವತ್ತು ನಮಗೆಲ್ಲ ನಿಮಗೆಲ್ಲ ಇವತ್ತು ಆದರ್ಶ ಪುರುಷ ಅಂತೇಳಿ ಇವತ್ತು ಈ ಭಾರತ ದೇಶ ಹೆಮ್ಮೆಯಿಂದ ಒಪ್ಪುವಂತ ಏಕೈಕ ಮಾನುಷಿಗಳು ಯಾರಾದ್ರಿಂದ ಅದು ವಾಲ್ಮೀಕಿ ವಾಲ್ಮೀಕಿಯವರು ಮಾತನ್ನ ಬಹಳ ಹೆಮ್ಮೆಯಿಂದ ಬಂದಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಬಹುತೇಕ ಈ ಭಾರತ ದೇಶದ ಪ್ರಜೆಗಳು ಮನುಷ್ಯರಾಗಿ ಇರ್ತಿದ್ದಿಲ್ಲ, ಮೃಗಗಳಾಗಿ ಇರ್ತಿದ್ರು ಅನ್ನೋದು ಕೂಡ ಇವತ್ತು ಆ ಒಂದು ರಾಮಾಯಣವೇ ಇವತ್ತು ನಮಗೆ ದಾರಿದೀಪ. ನಮ್ಮ ಮನುಷ್ಯರಿಗೆ ಮಾನವರಿಗೆ ಮಾನವೀಯತೆಯನ್ನ, ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಇವತ್ತು ನಾವು ಇವೆಲ್ಲ ಕಲಿತಿದ್ದು ರಾಮಾಯಣದಿಂದ ಅನ್ನೋ ಮಾತನ್ನು ನಾವು ಇವತ್ತು ಬಹಳ ಹೇಳಬೇಕಾಗುತ್ತೆ. ಕೇವಲ
ಅವರು ರಾಮಾಯಣವನ್ನು ರಚಿಸಲಿಲ್ಲ. ರಾಮಾಯಣವನ್ನ ಕೇವಲ ವಾಲ್ಮೀಕಿ ಜನಾಂಗಕ್ಕಾಗಿ ಆ ರಾಮಾಯಣವನ್ನು ರಚಿಸಲಿಲ್ಲ. ಪ್ರತಿಯೊಬ್ಬ ಮಾನವರಿಗೆ, ಮನುಷ್ಯ ಅನಿಸಿಕೊಂಡಿರುವಂತಹ ಜೀವಿಗಳಿಗೆ ಆ ರಾಮಾಯಣದ ಮುಖಾಂತರ ಶ್ರೀರಾಮಚಂದ್ರ ಅವರು ಮತ್ತು ಸೋದರತ್ವ ಲಕ್ಷ್ಮಣ್ ಅವರು, ಪತ್ನಿ ಅಂದ್ರೆ ಸೀತಾಮಾತೆ, ಯಾವ ರೀತಿ ಒಂದು ಕುಟುಂಬ ಪರಿವಾರ ಇರುತ್ತೆ, ಆ ಕುಟುಂಬ ಪರಿವಾರದಲ್ಲಿ ಸಂಬಂಧವನ್ನ ಹೇಗೆ ನಾವು ಇಟ್ಕೋಬೇಕು, ಆ ಸಂಬಂಧವನ್ನು ಹೇಗೆ ನಿಭಾಯಿಸಬೇಕು, ಆ ಸಂಬಂಧಕ್ಕೆ ಎಷ್ಟು ಗೌರವವನ್ನ ಕೊಡಬೇಕೆಂಬುದು ಇವತ್ತು ಮಾನವರಿಗೆ ಕಲಿಸಿದ್ದು. ಅದು ಶ್ರೀ ವಾಲ್ಮೀಕಿಯವರ ಒಂದು ರಾಮಾಯಣ ಅನ್ನೋ ಮಾತನ್ನ ಇವತ್ತು ನಾವು ಗಟ್ಟಿಯಾಗಿರಬೇಕಾಗಿದೆ. ಪವಿತ್ರವಾದ ಗ್ರಂಥ. ಒಟ್ಟಿಗೆ ಇವತ್ತು ಭಾರತದ ಸಂವಿಧಾನವನ್ನು ಕೂಡ ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಇವತ್ತು ರಾಮಾಯಣದ ಒಂದು ತತ್ವ ಆದರ್ಶಗಳನ್ನು ಇಟ್ಟುಕೊಂಡೆ ಇವತ್ತು ಒಂದು ಭಾರತದ ಸಂವಿಧಾನ ಕೂಡ ಇವತ್ತು ರಚಿಸಲಾಗಿದೆ ಅನ್ನೋದು ಕೂಡ ತಪ್ಪಾಗಿಲ್ಲ ಬಂಧುಗಳೇ. ಆ ನಿಟ್ಟಿನಲ್ಲಿ ರಾಮಾಯಣ ಇವತ್ತು ಮಹಾಭಾರತ ಇರ್ಬೋದು, ಇವು ಒಂದು ಕಡೆ ಕಥೆಗಳು ಅನಿಸಿಕೊಂಡಿರ್ಬೋದು, ಆದರೆ ಅವನ್ನ ರಚಿಸಿ ಇವತ್ತು ಈ ಮಾನವರಿಗೆ ನೀಡಿದಂತ ಪುಣ್ಯಾತ್ಮ ಶ್ರೀ ವಾಲ್ಮೀಕಿಯವರು ಅನ್ನೋದನ್ನ ಕೂಡ ನಾವು ನಮ್ಮ ಮುಸ್ಲಿಮರಿಗೆ ಕೂಡ ನಾವು ಕೇವಲ ವಾಲ್ಮೀಕಿ ಜನಾಂಗಕ್ಕಷ್ಟೇ ಶ್ರೀಗಳ ಜಯಂತ್ಯೋತ್ಸವ ಮಾಡಿದ್ರೆ ಮುಗಿಯೋದಿಲ್ಲ. ಈ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಕೂಡ ಈ ಜಯಂತ್ಯೋತ್ಸವವನ್ನ ಹೃದಯ ತುಂಬಿ ಸಂಭ್ರಮದಿಂದ ಆಚರಿಸಿದಾಗ ಈ ಶ್ರೀ ವಾಲ್ಮೀಕಿಯವರ ಜಯಂತಿ ಉತ್ಸವಕ್ಕೆ ಒಂದು ನಿಜವಾದ ಗೌರವ ಘನತೆಯನ್ನ ತರೋದಕ್ಕೆ ಸಾಧ್ಯ ಅನ್ನೋದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದ ಕಾರಣ ಇವತ್ತು ನಾವು ಮಾನವರಾಗಿ ಕಲಿಸಿದ್ದು ಶ್ರೀ ವಾಲ್ಮೀಕಿಯವರು ಕೂಡ. ಅದಕ್ಕೆ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಮಾಡದೆ ಇವತ್ತು ಅವರ ತತ್ವಾದರ್ಶಗಳನ್ನ ಸರ್ವ ಜನಾಂಗ ಕೂಡ ಇವತ್ತು ಪಾಲನೆ ಮಾಡುವಂತಹ ಕೆಲಸ ಆಗಬೇಕಾಗಿದೆ. ಆ ರೀತಿಯಲ್ಲಿ ಇವತ್ತು ರಾಮ ಅಂದ್ರೆ ಶ್ರೀರಾಮಚಂದ್ರ ಅಂತ ನಾವು ಹೇಳ್ತೀವಿ. ಶ್ರೀರಾಮಚಂದ್ರ ಅಂದ್ರೆ ಕೇವಲ ಒಂದು ಕಾಲ್ಪನಿಕ ಕಥೆಯಾಗಿ ಅವರನ್ನ ಇವತ್ತು ಆರಾಧಿಸುವವರು ಭಕ್ತರು ಕೂಡ ಬಹಳಷ್ಟು ಜನ ಇದ್ದಾರೆ. ಆದ್ರೆ ಮಹಾತ್ಮ ಗಾಂಧೀಜಿಯವರು ರಾಮ ಬೇರೆ, ಇವತ್ತಿನ ಪೀಳಿಗೆ ಕಾಣುವಂತ ರಾಮ ಬೇರೆ ಆಗಿಲ್ಲ. ಯಾಕಂದ್ರೆ ಶ್ರೀ ವಾಲ್ಮೀಕಿ ಅವರು ರಾಮಾಯಣವನ್ನು ಬರೆದಾಗ ಅಲ್ಲಿ ಸರ್ವೇ ಜನ ಸುಖಿರೋ ಹೋಗಬೇಕು ಅಂತ ಹೇಳಿದ್ರು. ಸರ್ವ ಜನಾಂಗ ಅದು ಯಾವುದೇ ಜಾತಿ ಧರ್ಮ ಕೇಂದ್ರವಿಲ್ಲದೆ ಎಲ್ಲ ಜಾತಿ ಧರ್ಮಗಳಿಗೆ ಒಂದು ನೇಮ, ಒಂದು ಸೃಷ್ಟಿಯನ್ನ ಅವರ ತತ್ವ ಆದರ್ಶಗಳನ್ನು ನೀಡಿ ಎಲ್ಲರೂ ಮಾನವರಾಗಿ ಅಂತ ಕಲಿಸಿದ್ದೆ ನಮ್ಮ ರಾಮಾಯಣದ ಶ್ರೀರಾಮಚಂದ್ರರು ಅನ್ನೋ ಮಾತನ್ನು ಹೇಳಬೇಕಾಗಿದೆ. ಅದು ರಚಿಸಿದವರು ಯಾರು? ಶ್ರೀ ವಾಲ್ಮೀಕಿಯವರು. ಅದು ಕೇವಲ ಒಂದು ಜನಾಂಗಕ್ಕಲ್ಲ, ಒಂದು ಜನ ಶ್ರೀರಾಮಚಂದ್ರ ಅಂತ ಅಷ್ಟೇ ಸಾಗೋದಿಲ್ಲ. ಶ್ರೀರಾಮಚಂದ್ರ ಅಂದ್ರೆ ಈ ಮಾನವತ್ವಕ್ಕೆ ಒಂದು ಆದರ್ಶ. ಆ ಆದರ್ಶ ರೂಪದಲ್ಲಿ ಸರ್ವ ಜನಾಂಗಕ್ಕಾಗಿ ಒಂದು ರಚಿಸಿದಂತ ಈ ಪವಿತ್ರವಾದ ಗ್ರಂಥ ಅದು ರಾಮಾಯಣ. ಆ ರಾಮಾಯಣದಿಂದ ನಾವು ಆ ಶ್ರೀರಾಮಚಂದ್ರವನ್ನು ನೋಡಬೇಕು. ಇವತ್ತಿನ ಜಗತ್ತಿಯನ್ನು ನೋಡ್ತಾ ಇದೆ. ಇವತ್ತು ಬೇರೆ ಶ್ರೀರಾಮಚಂದ್ರವನ್ನ ಇವತ್ತು ಅದು ಆಗಬಾರದು ಅನ್ನೋದು ನನ್ನ ಒಂದು ಅಭಿಪ್ರಾಯವನ್ನು ಕೂಡ ನಾನು ವ್ಯಕ್ತಪಡಿಸ್ತೇನೆ. ಯಾಕಂದ್ರೆ ಅವ್ರು ಮಾತಾಡೋದೇ ಬೇರೆ ಶ್ರೀರಾಮಚಂದ್ರ, ಮಹಾತ್ಮ ಗಾಂಧೀಜಿಯವರು ಕಂಡಂತ ಶ್ರೀರಾಮಚಂದ್ರ ಬೇರೆ, ಮಹಾತ್ಮ ಗಾಂಧೀಜಿಯವರು ಹೇಳಂತ ಶ್ರೀರಾಮಚಂದ್ರ ಬೇರೆ. ಎಲ್ಲ ಧರ್ಮಕ್ಕೆ, ಎಲ್ಲ ಜಾತಿಗೆ, ಎಲ್ಲ ಜನಾಂಗಕ್ಕೆ ಒಂದು ಆದರ್ಶ ಪುರುಷ ಆದಂತವರು ಶ್ರೀರಾಮಚಂದ್ರ ಆಗಬೇಕು ಅಂತ ಹೇಳಿದಂತ ಭಾರತ ದೇಶದ ರಾಷ್ಟ್ರಪಿತಾಮಹದ ಮಹಾತ್ಮ ಗಾಂಧೀಜಿಯವರು ಅನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ ಕಾರಣ ಮಹಾತ್ಮಾಜಿ ಹೇಳಿದ ಗಾಂಧೀಜಿಯವರು ಕೇಳಂತ ರಾಮನನ್ನ ನಾವು ಆದರಿಸಬೇಕು. ಇಲ್ಲ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿ, ಒಂದು ಜಾತಿಗೆ ಸೀಮಿತವಾಗಿ ಇವತ್ತು ಬೆಳೆಸುವಂತ ಜನಾಂಗ ನಮ್ಮ ಮುಂದಿದ್ದಾರೆ. ಅದನ್ನೆಲ್ಲ ಒಪ್ಪಾಡುದು ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಈ ರೀತಿ ಮುಖಾಂತರ ಹೇಳಬೇಕಾಗುತ್ತೆ. ಇದೀಗ ನಮ್ಮ ಪೂಜ್ಯರು ಪೂಜ್ಯರಾಗಿ ಸಮಾಜದಲ್ಲಿ ಸೇವೆಯನ್ನು ಮಾಡಿದಂತು ಶ್ರೀರಾಮಚಂದ್ರವನ್ನ ಇವರ ವೈಯಕ್ತಿಕ ಸ್ವಂತ ತೆಗೆದುಕೊಂಡಿದ್ದಾರೆ. ಅದು
ಅದು ಕೇವಲ ರಾಮಚಂದ್ರ ಒಂದು ಸಮುದಾಯಕ್ಕೆ ಒಂದು ಧರ್ಮಕ್ಕೆ ಸೀಮಿತವಾದಂತ ರಾಮಾಯಣ ಅಲ್ಲ. ಮಹರ್ಷಿ ವಾಲ್ಮೀಕಿಯವರು ಕೊಟ್ಟಂತ ರಾಮಾಯಣ ಅದು ಸರ್ವ ಜನಾಂಗಕ್ಕೆ ಆಗಿರುವಂತ ಆದರ್ಶವಾಗಿರುವಂತ ಆ ರಾಮಾಯಣ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಬೋದು. ಆವಾಗ ನಾವು ಮನುಷ್ಯರಾಗಲು ಸಾಧ್ಯ. ಯಾಕಂದ್ರೆ ಮಾನವೀಯತೆಯನ್ನ ಮನುಷ್ಯತ್ವವನ್ನೇ ಕಲಿಸಿದವರು ಮಹರ್ಷಿ ವಾಲ್ಮೀಕಿಯವರು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ನಾಯಕ ಜನಾಂಗದ ಬಗ್ಗೆ, ವಾಲ್ಮೀಕಿ ಜನಾಂಗದ ಬಗ್ಗೆ ನಾವು ಹೇಳ್ಬೇಕಂದ್ರೆ ಈ ದೇಶದ ಭದ್ರ ಕೋಟೆ ಅನಿಸಿಕೊಂಡಂತವರು ಈ ಭೂಮಿ ಮೇಲೆ ಯಾರಾದ್ರೂ ಇದ್ರೆ ಅದು ನಾಯಕ ಜನಾಂಗ, ಅದು ವಾಲ್ಮೀಕಿ ಜನಾಂಗ ಅನ್ನೋ ಮಾತನ್ನ ಇವತ್ತು ನಾವು ಇತಿಹಾಸವನ್ನು ಅರ್ಥ ಮಾಡಿಕೊಂಡವರು ಇತಿಹಾಸವನ್ನು ಬರೆಯೋದಕ್ಕೆ ಸಾಧ್ಯ. ಕೆಲವು ಜನರಿಗೆ ಇತಿಹಾಸವೇ ಗೊತ್ತಿಲ್ಲ, ಬರೇ ಭಾಷಣ ಮಾಡ್ತಾರೆ. ಶ್ರೀರಾಮಚಂದ್ರ, ಜೈ ಶ್ರೀರಾಮಚಂದ್ರ. ನಾವು ಓದ್ತೀವಪ್ಪ, ನಾವು ಕಂಡಂತ ಶ್ರೀರಾಮಚಂದ್ರ ಬೇರೆ, ನೀವು ಕಾಣುವಂತಹ ಶ್ರೀರಾಮಚಂದ್ರ ಬೇರೆ. ವಾಲ್ಮೀಕಿಯವರು ಬರೆದಂತ ಪವಿತ್ರವಾದ ಗ್ರಂಥ, ಆ ಗ್ರಂಥದ ಶ್ರೀರಾಮಚಂದ್ರ ಆಗಬೇಕು ಇಲ್ಲ. ಕೇವಲ ಕೆಟ್ಟ ಕೆಲವಷ್ಟು ಭದ್ರ ಹಿತಾಸಕ್ತಿಗಳ ಶ್ರೀರಾಮಚಂದ್ರ ಆಗಬಾರದು ಅನ್ನೋದನ್ನ ನಾನು ಹೇಳಿಕೆ ನಾನು ಬಹಳ ಕೃತಿಯಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಭಾರತ ದೇಶ ಇವತ್ತು ಸರ್ವ ಜನಾಂಗದ ಶಾಂತಿ ಅಂತ ಜಾತ್ಯಾತೀತ ರಾಷ್ಟ್ರ. ಆ ಜಾತ್ಯಾತೀತ ತರಹಾದಿ ಮೇಲೆ ನಾವು ಹೇಳಿದಾಗ ನಾವು ನಿಜವಾದ ಮನುಷ್ಯರಾಗಲಿಕ್ಕೆ ಸಾಧ್ಯ ಅನ್ನೋದನ್ನ ಹಿಡಿದು 15ನೇ ಶತಮಾನದಲ್ಲಿ ಮಹರ್ಷಿ ವಾಲ್ಮೀಕಿಯವರೇ ನಮಗೆ ದಾರಿ ದೀಪ ಆಗುತ್ತದೆ. ಇವತ್ತಿನ ಜನಾಂಗ ನಡೆಯುವಂತ ರೀತಿಯೇ ಬೇರೆಯಾಗಿದೆ, ಅವರ ನಡವಳಿಕೆಗಳನ್ನ ಬೇರೆ ಆಗಿದ್ದಾರೆ. ಆ ರೀತಿ ಆಗಬಾರ್ದು. ಇವತ್ತು ನಮ್ಮ ಪೂಜ್ಯರ ಅಂತ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾನವರಾಗಿ ಹಿರಿಯರ ಇವತ್ತೇನು ಶ್ರೀಗಳು ಕೂಡ ಇವತ್ತು ಅವರ ಆದರ್ಶವನ್ನು ಕೂಡ ನಾವು ಅರ್ಥ ಮಾಡ್ತೇವೆ. ಯಾವ ನಿಟ್ಟಿನಲ್ಲಿ ಇವತ್ತು ಪೂಜ್ಯರು ಮಾರ್ಗದರ್ಶನ ನೀಡ್ತಾರೆ ಅನ್ನೋದನ್ನ ಸಮಾಜ ಅರ್ಥ ಮಾಡ್ಕೋಬೇಕು. ಆ ಸಮಾಜ ಉದ್ಧಾರ ಅಂತಂದ್ರೆ ಆ ಪೂಜ್ಯರ ಒಂದು ಆದರ್ಶ ಮಾರ್ಗದರ್ಶನದಲ್ಲಿ ಹೇಳಿದಾಗ ಆ ಸಮಾಜ ಉದ್ಧಾರ ಆಗೋದಕ್ಕೆ ಸಾಧ್ಯ. ಯಾಕಂದ್ರೆ ಕೆಲವಷ್ಟು ಜನ ಪೂಜ್ಯರು ಬಂದರೆ ಇವತ್ತು ಅವರು ವೇದಿಕೆ ಮಾತಾಡ್ತಾರೆ, ಹೊರಗೋಗುವಂತ ಮಾತಾಡ್ತಾರೆ. ಇಂಥವ್ರು ಬಹಳ ಜನ ನೋಡ್ಬಿಡ್ತೀವಿ. ಯಾಕಂದ್ರೆ ಅನೇಕ ಜನ ಇಲ್ಲಿ ಹುಬ್ಬಳ್ಳಿ ಒಳಗೆ ಒಂದು ನಾವು ಪೂಜ್ಯರು ಹೋಗಿದ್ವಿ, ಇವರಲ್ಲಿ ಅಂಗಡಿ ಕರ್ಕೊಂಡು ಕೂತ್ಬಿಟ್ರ ಎಲ್ಲ ಸ್ವಾಮಿಗಳು. ಈಗ ಹೇಳುತ್ತಾರೆ ಅವ್ರ ಸ್ವಾಮಿಗಳನ್ನ ಅಂಗಡಿ ಅಂಗಡಿ ಅಂದ್ರೆ ಧರ್ಮವನ್ನ ಮನುಷ್ಯರನ್ನ ಅಡ್ಡ ಹಾಕಿಗೆ ತುಳಿಯುವಂತ ಕೆಲಸ ಇವತ್ತು ಕೆಲವಷ್ಟು ಜನ ಪೂಜೆಗಳು ಮಾಡುತ್ತಾರೆ. ನೀವೊಂದು ಸಮಯ ಬೆಂಗಳೂರಲ್ಲಿ ಮಾಡಿ, ನೀವೊಂದು ಸಮಯ ಆಗುತ್ತೆ ಅಲ್ಲಿ ಒಂದು ಸಮುದಾಯದಿಂದ ಎತ್ತಿರುವಂತ ಕೆಲಸ. ಮತ್ತು ಅಲ್ಲಿ ಕೂಡ ಪೂಜೆ ಇರ್ತಾರೆ ಈ ಸ್ವಾಮಿಗಳು, ಅಲ್ಲಿ ಕೂಡ ಹೋಗ್ತಾರೆ ಈ ಸ್ವಾಮಿಗಳು. ಅಲ್ಲಿ ಹೋಗಿ ಆ ಸಮಯ ಅಂತ ಮಾತಾಡೋದು, ಈಗ ಬರೋದು ಬೇರೆ ಮಾತಾಡೋದು, ಅಲ್ಲಿ ಹೋಗಿ ಬೇರೆ ಮಾತಾಡೋದು. ಇಂಥವ್ರು ಎಷ್ಟು ಜನ ಎಷ್ಟು ದಿವಸ ನೆನಪು ನಾವು ಎಷ್ಟು ದಿವಸ ನೆನಪು ಹೇಳಿ ಇಂಥ ಇವತ್ತು ಜನಾಂಗದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅದಕ್ಕೆ ಬಹಳ ಎಚ್ಚರವಾಗಿರಬೇಕು. ನಮ್ಮ ಮಹರ್ಷಿ ವಾಲ್ಮೀಕಿಯವರ ಒಂದು ಮಾರ್ಗದರ್ಶನ, ಈ ಪವಿತ್ರವಾದ ಗ್ರಂಥ ಏನು ಹೇಳುತ್ತ ಆ ತತ್ವ ಆದರ್ಶವನ್ನ ಓದಿ ನಾವು ಮನುಷ್ಯರಾದಾಗ ಇಂಥ ಪೂಜನ ಮಾರ್ಗದರ್ಶನ ಈ ಸಮಾಜಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಕೂಡ ನಾವು ಬಹಳ ಗಟ್ಟಿಯಾಗಿ ಇಂಥ ಪೂಜೆ ಇದೆ. ಸಮಾಜದಲ್ಲಿ ತತ್ವವಂತ ಪೂಜೆ ಇದೆ. ಸಮಾಜವನ್ನು ಒಗ್ಗೂಡಿಸಿಕೊಂಡು ಹೋಗಬೇಕು. ಎಲ್ಲ ಜಾತಿ ಜನಾಂಗದ ಜೊತೆಗೆ ಒಗ್ಗಟ್ಟಾಗಿ ಕೂಡಿ ಬಾಳುವುದನ್ನ ಕಲಿತಾಗ ನಿಜವಾದ ಒಂದು ಒಳ್ಳೆಯ ಒಂದು ಸಮಾಜ ಆಗೋದಕ್ಕೆ ಸಾಧ್ಯ, ಒಂದು ಒಳ್ಳೆಯ ಧರ್ಮ ಆಗೋದಕ್ಕೆ ಸಾಧ್ಯ ಆಗುವ ಮಾತನ್ನ ನಾವು ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಹಿರೇಗೌಡರು ಚಂದ್ರು ಧಾರವಾಡವರು ಸೋಮಶೇಖರ ಬದುಕುತ್ತಿರು ಇವತ್ತು ಹುಡುಗೂರು ನಗರದಲ್ಲಿ ನಮ್ಮ ಏನು ವಾಲ್ಮೀಕಿ ಮಹರ್ಷಿಯವರ ಒಂದು ಸಮುದಾಯ ಭವನ ಹೋಗಕ್ಕೆ ಅರ್ಧಕ್ಕೆ ನಿಂತಿರ್ತದೆ. ಅದು ಹಿಂದಿನ ಸರ್ಕಾರದಲ್ಲಿ ಕೆಲವರು ದುಡ್ಡು ಕೊಟ್ಟು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಹೇಳಿದಾಗ ಇವತ್ತು ಹುಡುಗರ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನಕ್ಕೆ 50 ಲಕ್ಷ ರೂಪಾಯಿಯಿಂದ ಇವತ್ತು ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ. 50 ಲಕ್ಷ ರೂಪಾಯಿ ಕಳೆದ ವಾರ ತಡೆ ಇವತ್ತು ಆದೇಶ ಬಂದಿದೆ. ಅದಕ್ಕೆ ಆ 50 ಲಕ್ಷ ರೂಪಾಯಿನಲ್ಲಿ ಉಳಿದಂತ ಕೆಲಸ ಏನು ಬಾಕಿ ಉಳಿದಕ್ಕೆ ಆ ಸಮುದಾಯ ಭವನವನ್ನ ಮುಗಿಸಿಕೊಡುವಂತ ಕೆಲಸ ಮಾಡಿ ಬರುವ ವರ್ಷ ಬಹುತೇಕ ಶ್ರೀ ಮಹರ್ಷಿ ವಾಲ್ಮೀಕಿಯವರ ನೇತೃತ್ವವನ್ನು ಅದೇ ಸಮುದಾಯ ಭವನದಲ್ಲಿ ಉದ್ಘಾಟನೆ ಮಾಡಿ ಮಾಡೋಣ ಇಷ್ಟಪಡ್ತೇನೆ. ಅದೇ ರೀತಿ
ಕಳೆದ ಬಾರಿ ಶಾಸಕರಾದಾಗ ಇಂದಿನ ನಮ್ಮ ನಿಧನದಲ್ಲಿ ಶ್ರೀ ವಾಲ್ಮೀಕಿ ಮಹರ್ಷಿಯವರ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದ ಮೇಲೆ ಒಂದು ಸಮುದಾಯ ಭವನವನ್ನು ಮಾಡ್ತಾ ಇದೆ. 2 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಅಲ್ಲಿ 75 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿಸಿದೆ. ಈ ನಂತರ 1,25,000 ನಮ್ಮ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೂ ಕೂಡ ಬಿಡುಗಡೆಯನ್ನ ಮಾಹಿತಿಯನ್ನು ಮಾತನಾಡಿಕೊಂಡಿದ್ದಾರೆ. ಅದಕ್ಕೂ ಕೂಡ ಬಿಡುಗಡೆಯನ್ನು ಮಾಡಿ ಬಹುತೇಕ ಮುಂದಿನ ವರ್ಷ ಹುಡುಗರು ಮತ್ತು ಯುವಕರು 2 ಶ್ರೀ ಮಹರ್ಷಿ ವಾಲ್ಮೀಕಿ ಅವರ ಸಮುದಾಯ ಭವನವನ್ನ ಉದ್ಘಾಟನೆಯನ್ನ ಮಾಡ್ತೀವಿ ಎಂದು ಮಾತನಾಡಿಕೊಂಡು ನಾವು ಇವತ್ತು ಸಮುದಾಯಕ್ಕೆ ಮಾತನಾಡಲು ಇಷ್ಟಪಡ್ತೇನೆ. ಅದರಲ್ಲಿ ಕೂಡ ಇವತ್ತು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಕೂಡ ಸಮಾಜಕ್ಕೆ ಗುರುತಿಸಿಕೊಳ್ಳಬೇಕು. ಬಹುತೇಕ ರಾಜಕೀಯವಾಗಿ ನಮ್ಮ ಸೋಮಶೇಖರ ನಮ್ಮ ಚಂದ್ರು ತಳವಾರವರ ಅನೇಕ ಜನ ಗ್ರಾಮ ಪಂಚಾಯತಿ ಸದಸ್ಯರವರ, ಅನೇಕ ಜನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಮತ್ತು ಬಿಜೆಪಿಸಿನ ನಮ್ಮ ಕೆಲವು ಬಿಜೆಪಿಸಿನ ಅಧ್ಯಕ್ಷರಾಗಿ ಮೊನ್ನೆ ನನ್ನ ಒಂದು ಅವಕಾಶದಲ್ಲಿ ಇವತ್ತು ಕೆಲವರು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ನಮ್ಮ ವಚೀರಪ್ಪ ಪೂಜಾರಿ ಅವರನ್ನು ಕೂಡ ಇವತ್ತು ಅಧ್ಯಕ್ಷರನ್ನು ಮಾಡಿದ್ದೀವಿ. ನಮ್ಮ ಸೋಮು ವರ್ಗೂರು ಕೂಡ ಇವತ್ತು ಮಂಡಳಿ ಬಿಜೆಪಿಸಿನ ಅಧ್ಯಕ್ಷರು ಕೇಳಿದ್ರೆ ಉಪಾಧ್ಯಕ್ಷರು ಕೆಲಸ ಒಬ್ಬ ಜನಪ್ರತಿನಿಧಿ ಆಗ್ಬೇಕು. ಅದು ಕೇವಲ ಒಂದು ಸಮಾಜ ಅಲ್ಲ, ಯಾವ್ಯಾವ ಸಮಾಜ ನಮ್ಮಲ್ಲಿದ್ದಾವೆ ಆ ಸಮಾಜವನ್ನ ಪ್ರಮುಖ ವಾಹಿನಿಗೆ ತಂದು ಅವರಿಗೂ ಕೂಡ ಶಕ್ತಿಯನ್ನು ತುಂಬುವಂತ ಕೆಲಸ ಇವತ್ತು ಮಾಡಿದಾಗ ಅವರು ನಿಜವಾದ ಜನಪ್ರತಿನಿಧಿ ಆಗೋದಕ್ಕೆ ಯೋಗ್ಯ, ಅವರು ನಿಜವಾದ ಶಾಸಕ ಆಗೋದಕ್ಕೆ ಯೋಗ್ಯ ಆಗುವ ಮಾತ್ರ ನಾನು ಹೇಳ್ತಾ ಇವತ್ತೇನು ಮಹಾ ಅದ್ದೂರಿಯಾಗಿ ನಮ್ಮ ಚಂದ್ರೂರು ಸೋಮಶೇಖರು ನಮ್ಮ ಹಿರಿಯರು ಕೇವಲ ವಸತಿ ನಿಲಯ ಆಗಬೇಕಾಗಿದೆ. ಅದು ಹುಡುಗರಾಗಿರ್ಬೋದು, ಹಿರಿಯರಾಗಿರ್ಬೋದು. 2 ಕಡೆ ಈಗಾಗಲೇ ನಾವು ಸರ್ಕಾರದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ವಿ. ಬಹುತೇಕ ಬರುವ ತಿಂಗಳಲ್ಲೇ ಒಂದು ಹುಡುಗರಿಗೆ ಒಂದು ಪರಿಶಿಷ್ಟ ಪಂಗಡ ವಸತಿ ನಿಲಯವನ್ನ, ಇಲ್ಲದೆ ಒಂದು ಪರಿಶಿಷ್ಟ ಪಂಗಡದ ವಸತಿ ನಿಲಯವನ್ನ 2 ಕೂಡ ನಾವು ಸರ್ಕಾರವನ್ನು ಮಾಡಿಕೊಳ್ಳುವ ಕೆಲಸ ನಾವು ಮಾಹಿತಿಯನ್ನು ಮಾತಾಡಿ ಇಷ್ಟಪಡ್ತೇವೆ. ಯಾಕಂದ್ರೆ ಶೈಕ್ಷಣಿಕವಾಗಿ ಮುಂದೆ ಬರಬೇಕು, ಸಾಮಾಜಿಕವಾಗಿ ಮುಂದೆ ಬರಬೇಕು, ಆರ್ಥಿಕವಾಗಿ ಮುಂದೆ ಬರಬೇಕು, ಧಾರ್ಮಿಕವಾಗಿ ಮುಂದೆ ಬರಬೇಕು, ರಾಜಕೀಯವಾಗಿ ಕೂಡ ಮುಂದೆ ಬರಬೇಕು. ಆ ನಿಟ್ಟಿನಲ್ಲಿ ಸಮಾಜವನ್ನ ಎತ್ತುವಂತ ಕೆಲಸ, ಸಮಾಜದೊಂದಿಗೆ ಇರುವಂತ ಕೆಲಸ ಖಂಡಿತವಾಗಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಏನು ಅದು ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯುತ್ಸವದ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ. ಏನು ಹೇಳಿದ್ರೆ, ನಿಮ್ಮ ತಟ್ಟೆಯಲ್ಲಿ ಇರುವಂತಹ ಅನ್ನವನ್ನ ಕಸಿದು ಬೇರೊಬ್ಬರಿಗೆ ಕೊಡುವಂತ ಕೆಲಸ ನಮ್ಮ ಸರ್ಕಾರ ಮಾಡೋದಿಲ್ಲ ಅನ್ನೋ ಮಾತನ್ನ ಇದನ್ನು ನೆನಪಿಟ್ಟುಕೊಳ್ಳಿ. ನಿಮಗಿರುವಂತಹ ಮೀಸಲಾತಿ ಆಗಿರ್ಬೋದು, ನಿಮಗಿರುವಂತಹ ಆದ್ಯತೆಗಳಾಗಿರ್ಬೋದು, ನಿಮಗೆ ಏನು ಇವತ್ತು ಸರ್ಕಾರ ಸವಲತ್ತನ್ನು ಕೊಟ್ಟಿದೆ ಆ ಎಲ್ಲ ಸವಲತ್ತುಗಳನ್ನ ಯಥಾಸ್ಥಿತಿಯಾಗಿ ನಾವು ರಕ್ಷಣೆ ಮಾಡ್ತೀವಿ ಅನ್ನೋದು ನಾನು ಕೂಡ ಒಬ್ಬ ಶಾಸಕರಾಗಿ ನಿಮಗೆ ನನ್ನ ಮಾತನ್ನ ಭರವಸೆಯನ್ನು ಕೊಡ್ತೀನಿ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಅದರ ವಿಚಾರವಾಗಿ ಇವತ್ತು ಮಾತಾಡಿದ್ದಾರೆ. ಅದಕ್ಕೆ ನಮಗೆಲ್ಲರಿಗೂ ಪಾರ್ಟಿ ಭಾಗಸ್ಥರಿಗೆ ಇವತ್ತ ಅದನ್ನು ಕೊಟ್ಟಿರಲಿಲ್ಲ ಅಂದ್ರೆ ನಾವು ಯಾವ ರೀತಿ ಜೀವನವನ್ನು ಪಾಲಿಸಬೇಕು. ಪಶುಗಳಿಗಿಂತ ಕನಿಷ್ಠವಾಗಿ ಬದುಕುವಂತ ಕೇಳಿದ್ವಿ. ಅದಕ್ಕೆ ಈ ನಡವಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಲೌಕಿಕ ನಡವಳಿಕೆಯನ್ನು ಇಂಜಿನಿಯರ್ ಅದು ಮನೆಯನ್ನು ಕಟ್ಟಬೇಕಾದ್ರೆ ಏನೇನ ಸರಿಯಾಗಿ ಮಾಡ್ತಾರೆ. ಹಾಗೆ ಒಂದು ಕುಟುಂಬವನ್ನು ಕಟ್ಟಬೇಕಾದರೆ ಮಹರ್ಷಿ ವಾಲ್ಮೀಕಿಯವರು ಎಲ್ಲ ಸಮಸ್ಯೆಗಳ ಉತ್ತರವನ್ನು ಕೊಡತಕ್ಕಂಥದ್ದು ಇವತ್ತು ನಮ್ಮ ಕರೆಯ ನಂಬಿಕೆಯನ್ನು ನಾವು ನೋಡಬೇಕು. ಗಂಡನ ನರ್ತನಿಕೆಯಿಂದ ಸಾವು ಸಂಭವಿಸಿರುವುದನ್ನು ನಾವು ಹೋಗ್ತೇವೆ. ಹಾಗೆ ಒಬ್ಬ ಹೆಣ್ಣು ಮಗಳು ಗಂಡ ಹಡಿಲಿಲ್ಲ ಅಂತ ಹೇಳಿ, ಅಂದ್ರೆ ಹೆಣ್ಣು ಮಗುವಿಗೆ ಜನನ ಕೊಟ್ಟು ಅಂತೇಳಿ ಪಡೆದು ಸಾಯಿಸಿರುವಂತ ಒಂದು ಘಟನೆಯನ್ನು ಕೂಡ ಇವತ್ತು ನೋಡ್ತೇವೆ. ಅದರ ಅರ್ಥ ಏನು ಬದಲಾಗ್ತಾ ಇದೆ, ನಾವು ಮಾರ್ಗದಿಂದ ಬಹಳ ದೂರ ಆಗ್ತಾ ಇದ್ದೇವೆ ಅನ್ನೋದು. ಕೊನೆಯದಾಗಿ ಒಂದು ಸಂಗತಿಯನ್ನ ಕೇಳಿ ನಾನು ಮಾತು ಮುಗಿಸ್ತೇನೆ. ನಿಮ್ಮ ಕಷ್ಟಗಳಿಗೆ
ಇದು ಪ್ರತಿಯೊಬ್ಬರು ಆಚರಣೆ ತರುವಂತಹದ್ದು. ಹಾಗಾಗಿ ನಾವೆಲ್ಲ ನಮ್ಮ ವಾಲ್ಮೀಕಿಯ ಆದರ್ಶ ಅರ್ಥವನ್ನು ನಾವು ಇಟ್ಕೊಳ್ಳೋದಂದ್ರೆ ಅದು ನ್ಯಾಯ. ಏನಂತಂದ್ರೆ ಅವ್ರ ಕಾಕ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಇಬ್ಬರು ಮಕ್ಕಳು ಒಬ್ಬರು ಹೆಣ್ಣು ಎಲ್ಲಿ ವಾಸ ಆಗ್ತಾ ಇದ್ರು ಅಂತಂದ್ರೆ ಅರಣ್ಯ ಪಕ್ಕದಲ್ಲಿ ವಾಸ ಆಗ್ತಾ ಇದ್ರು. ನದಿ ಇರ್ತಿತ್ತು, ನದಿ ದಂಡದಲ್ಲಿ ವಾಸ ಆಗ್ತಾ ಇದ್ರು. ಆಗ ಏನಾಗ್ತಿತ್ತು ಅಂತಂದ್ರೆ ಅವಾಗ ಜನ ಹೋಗ್ತಾ ಇದ್ರು, ಹೆಂಗ್ ಯಾತ್ರೆಗೆ ಹೋಗ್ತಾ ಇದ್ರು ದೇವಸ್ಥಾನಕ್ಕೆ. ಆಮೇಲೆ ಯಾತ್ರೆ ಮಾಡ್ತಾ ಇದ್ದಾಗ ನದಿ ಸ್ಥಾನಕ್ಕೆ ಹೋದಾಗ ಏನ್ ಮಾಡ್ತಾ ಇದ್ರು ವಾಲ್ಮೀಕಿ ರತ್ನಾಕರರು, ಅವ್ರ ಕೈಯಲ್ಲಿ ಅವ್ರ ಮೈ ಮೇಲಿರುವಂತ ಬಂಗಾರ ತಗೊಂತ ಇದ್ರು, ಅವ್ರು ಕೈಯಾಗಿದ್ದಂತ ಬಂಗಾರ ತಗೊಂತ ಇದ್ರು, ಪಟ್ಟಿ ತಗೊಂತ ಇದ್ರು, ಹೋಗಿ ಹೆಣ್ಣು ಮಕ್ಕಳು ಕೊಡ್ತಾ ಇದ್ರು. ಆಗ ಘಟನಾ ಇದು ಸುಳ್ಕತೆ ಎಲ್ಲ ಇದು ಆಗ ಘಟನಾ ಹೇಳ್ತಾ ಇದ್ದೀನಿ. ಅವಾಗ ಒಬ್ಬ ಗುರು ಬೇಕಲ್ಲ. ನಮ್ಮ ಕಾಶಪ್ಪನವ್ರಿಗೆ ಹಿಂದಿನ ಕಾಶಪ್ಪನವ್ರು ನೋಡ್ತಾ ಇದ್ದೇವೆ, ಈಗಿನ ಕಾಶಪ್ಪನ ನೋಡ್ತಾ ಇದ್ದೇವೆ. ಅವ್ರ ಗುರು ಪರಂಪರೆ ಜೊತೆ ಜನಪ್ರಿಯ ಶಾಸಕರಾಗಿದ್ದಾರೆ. ಅವರು ಸಾಮಾನ್ಯ ಜನಪ್ರಿಯ ಶಾಸಕರಾಗುವುದಿಲ್ಲ. ಅಡಮುಡಿ ಮಾತಾಡೋರು ಯಾರಾಗಿದ್ರು ಅಂದ್ರೆ ನಮ್ಮ ಕಾಶಪ್ಪನವರು. ಯಾಕಂದ್ರೆ ಹಿರಿಯರ ಕಾಶಪ್ಪನವರು ಅಡಮುಡಿ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಒಳಗೊಂದು ಹೊರಗೊಂದು ಹಾಕಿರೋರು ಅವ್ರಿಗೆ. ಅಂತ ಕಾಶಪ್ಪನವರ ದಿವ್ಯ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಚಂದ್ರಶೇಖರ್ ಸ್ವಾಮಿಯವರ ವಾಲ್ಮೀಕಿ ಸಮಾಜದ ಪ್ರಮುಖ ಭಕ್ತರು ನಾವು ಬಹಳ ಸಂತೋಷ ಆಯಿತು. ಎಲ್ಲ ಹಿರಿಯರು ಯುವಕರು ಎಲ್ಲರೂ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ವಾಲ್ಮೀಕರು ಹೆಂಗೆ ಹೇಳಿರೋ ಅವರು ನಡೆದು ತೋರಿಸ್ಬೇಕು. ಪ್ರತಿಷ್ಠಿತ ಮಾಡಿರುವಂತಹ ಕುಮಾರಿ ಶ್ರೇಯಾ ಪರಪತಿ ವೇದಿಕೆ ಬರಬೇಕಾಗಿ ಮಕ್ಕಳೊಂದಿಗೆ ಅವರ ಫಲಕರು ಕೂಡ ವೇದಿಕೆಗೆ ಬರುವ ವಿನಂತಿಯನ್ನು ಮಾಡಿರುತ್ತೇನೆ. ಚಲವಿ ಬಂದಳೆ ನದಿಗೆ ಹೋದೆವು ನಾವು ಸ್ನಾನ ಬಾರೆವು ನಾವು ಸ್ನಾನ ಬಾರೆವು ಮುಂದೆ ನಿಂತೆವು ದೇವಿವರವ ಬೇಡೆವು ಮುಂದೆ ನಿಂತೆವು ದೇವಿವರವ ಬೇಡೆವು ದೇವಿ ಬಂದಳೆ ಶ್ರೀದೇವಿ ಬಂದಳೆ ಶ್ರೀದೇವಿ ಬಂದಳೆ ಚಲರಿವಾಗುಟಿ ಹಾಕಿದ ಚಲವಿ ಬಂದಳೆ ಚಲರಿವಾಗುಟಿ ಹಾಕಿದ ಜಯ ಜಯ ವಿಘ್ನೇಶ ನಮೋ ನಮೋ ದೇವ ನಮೋ ನಮೋ ದೇವ ನಮೋ ನಮೋ ದೇವ ಜಯ ಜಯ ವಿಘ್ನೇಶ ನಮೋ ನಮೋ ದೇವ ಗೌರಿಗೆ ವರ ಪುತ್ರ ಪಟ್ಟ ಗಣೇಶ ಗೌರಿಗೆ ವರ ಪುತ್ರ ಪಟ್ಟ ಗಣೇಶ ಬೇಡಿದ ವರಗಳ ಕೊಡುವಂತ ತಾತ ನಮೋ ನಮೋ ದೇವ ವೀರ ಸಿಂಧೂರು ಲಕ್ಷ್ಮಣ ಅವರಿಗೆ ಜಯ ಜಡಗಂಡ ಬಾಲಣ್ಣ ಅವರಿಗೆ ಜಯ